ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಜಗತ್ತಲ್ಲಿ ಮತ್ತೊಂದು ಭಾರಿ ದುರಂತ ಉಂಟಾಗಿದೆ. ಒಂದ್ಸಲ ಊಹೆ ಮಾಡ್ಕೊಳ್ಳಿ, 100 ಜನ ಕೆಲಸ ಮಾಡ್ತಿರೋ ಕಡೆ ಇದ್ದಕ್ಕಿದ್ದಂತೆ ಭೂಮಿ ಕುಸಿದು ಹೋದ್ರೆ ಏನಾಗುತ್ತೆ. ಈಗ ಆ ರೀತಿ ಘಟನೆ ಆಗಿದೆ. 200 ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ಭಾರತ ಪಾಕ್ ಗಡಿಯಲ್ಲಿ ಭಾರತ ಗುಂಡಿನ ಮಳೆ ಗರೆದಿದೆ. ಪಾಕ್ ಪ್ರಚೋದನೆಗೆ ಮಷಿನ್ ಗನ್ಗಳು ಉತ್ತರಿಸಿವೆ. ಇನ್ನು ಟ್ರಂಪ್ ತಮ್ಮ ಪ್ಯಾಂಟ್ ಅಲ್ಲಿ ಶೌಚ ಮಾಡ್ಕೊಂಡ್ರು ಅಂತ ಕ್ಲೈಮೇಟ್ ಆಕ್ಟಿವಿಸ್ಟ್ ಒಬ್ರು ವಿಚಿತ್ರವಾದ ಆರೋಪ ಮಾಡಿದ್ದಾರೆ. ಇವರು ಆ ಕಡೆಗೆ ಯಾಕೆ ನೋಡ್ತಾ ಇದ್ರು, ಏನು ಇವ್ರಿಗೆ ಯಾಕೆ ಆಸಕ್ತಿ ನೋಡಬೇಕು, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಮತ್ತೊಂದು ಕಡೆ ಪಾಕ್ನಲ್ಲಿ ಒಟ್ಟೊಟ್ಟಿಗೆ 7 ನಗರಗಳಲ್ಲಿ ಬಲೂಚಿಗಳು ದಾಳಿ ಮಾಡಿದ್ದಾರೆ. ಎಲ್ಲದರ ಬಗ್ಗೆ ಇವತ್ತಿನ ಸುತ್ತು ಜಗತ್ತು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಪಾಕ್ ಗಡಿಯಲ್ಲಿ ಆಗಿರೋ ಬೆಳವಣಿಗೆಗಳ ಬಗ್ಗೆ ನೋಡಲೇಬೇಕು. ಪಾಕಿಸ್ತಾನ ಪದೇ ಪದೇ ಭಾರತವನ್ನ ಸೀರಿಯಸ್ ಆಗಿ ಕೆಣಕ್ತಾ ಇದೆ. ಈಗ ಮತ್ತೆ ಭಾರತದ ವಾಯು ಪ್ರದೇಶದ ಒಳಗಡೆ ಪಾಕ್ ತನ್ನ ಡ್ರೋನ್ ಹಾರಿಸಿದೆ. ಶುಕ್ರವಾರ ಸಂಜೆ ಸಾಂಬಾ ಜಿಲ್ಲೆಯ ಇಂಟರ್ನ್ಯಾಷನಲ್ ಬಾರ್ಡರ್ ದಾಟಿ ಪಾಕ್ ಡ್ರೋನ್ ಬಂದಿದೆ. ಸುಮಾರು 7:40 ಹೊತ್ತಿಗೆ ರಾಮ್ಗಢ್ ಸೆಕ್ಟರ್ನ ರತನ್ಪುರ್ ಹಳ್ಳಿಯಲ್ಲಿ ಡ್ರೋನ್ ಹಾರಿದೆ. ಇದರ ಬೆನ್ನಲ್ಲೇ ಭಾರತೀಯ ಪಡೆಗಳು ಗುಂಡಿನ ಮಳೆಗರೆದಿದ್ದಾರೆ. ಮಷಿನ್ ಗನ್ ಮೂಲಕ ಡ್ರೋನ್ ಅನ್ನ ಅಟ್ಟಾಡಿಸಿದ್ದಾರೆ. ಆದರೆ ತಕ್ಷಣ ಆ ಡ್ರೋನ್ ಪಾಕ್ ವಾಯು ಪ್ರದೇಶಕ್ಕೆ ನುಗ್ಗಿ ತಪ್ಪಿಸಿಕೊಂಡಿದೆ. ಇದರ ಬೆನ್ನಲ್ಲಿ ನಮ್ಮ ಪಡೆಗಳು ಆ ಏರಿಯಾದಲ್ಲಿ ಶೋಧ ಕಾರ್ಯಾಚರಣೆ ಶುರು ಮಾಡಿದ್ರು. ಡ್ರೋನ್ ಏನಾದ್ರೂ ಶಸ್ತ್ರಾಸ್ತ್ರಗಳನ್ನ ಅಥವಾ ನಶಾವಸ್ತುವನ್ನು ಡ್ರಾಪ್ ಮಾಡಿದ್ಯಾ ಅಂತ ಚೆಕ್ ಮಾಡಿದ್ರು. ಆದ್ರೆ ಇದುವರೆಗೂ ಅಂತ ಯಾವುದೇ ವಸ್ತು ಸಿಕ್ಕಿಲ್ಲ. ಆದ್ರೆ ಎಂದಿನಂತೆ ಈ ಗಡಿಯನ್ನ ಹೈ ಅಲರ್ಟ್ ನಲ್ಲಿ ಇಡಲಾಗಿದೆ. ಇದರೊಂದಿಗೆ ಕಳೆದ 1 ತಿಂಗಳಲ್ಲಿ 3-4 ಸಲ ಪಾಕ್ ಈ ದುಸ್ಸಾಹಸ ಮಾಡಿದೆ. ಮೊದಲನೇ ಬಾರಿ ಡ್ರೋನ್ ಬಂದಾಗ ನಮ್ಮ ಸೇನೆ ಪಾಕ್ ಡಿಜಿಎಂಒ ಲೆವೆಲ್ ನಲ್ಲಿ ಮಾತುಕತೆ ಮಾಡಿತ್ತು. ಈ ರೀತಿ ಮಾಡಿದ್ರೆ ನಾವು ಸುಮ್ಮನಿರೋದಿಲ್ಲ ಅನ್ನೋ ವಾರ್ನಿಂಗ್ ಕೊಟ್ಟಿತ್ತು. ಆದ್ರೂ ಪಾಕ್ ಕಡೆಯಿಂದ ರಿಪೀಟ್ ಆಗಿದೆ. ಖಂಡಿತ ಭಾರತ ಇದಕ್ಕೆ ಕೌಂಟರ್ ಕೊಡೋಕೆ ನೆಕ್ಸ್ಟ್ ಹೆಜ್ಜೆ ಏನಿಡುತ್ತೆ ಅನ್ನೋದ್ರ ಬಗ್ಗೆ ಈಗ ಬಹಳ ಕುತೂಹಲ ಮನೆ ಮಾಡಿದೆ. ಏನು ಇದೇ ಕಾಶ್ಮೀರದಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಕಿಶ್ತವಾರ್ ಜಿಲ್ಲೆಯ ಡೋಲ್ಗಾಮ್ ಏರಿಯಾದಲ್ಲಿ ಪುನಃ ಉಗ್ರರನ್ನ ಟ್ರೇಸ್ ಮಾಡಲಾಗಿದೆ. ಅನೇಕ ದಿನಗಳಿಂದ ಇವರು ತಪ್ಪಿಸಿಕೊಂಡಿದ್ರು. ಈಗ ಶನಿವಾರ ಬೆಳಗಿನ ಜಾವ ಸೇನೆ ಉಗ್ರರ ಜಾಡನ್ನ ಪತ್ತೆ ಮಾಡಿದೆ. ಸೇನೆ ಮತ್ತು ಉಗ್ರರ ನಡುವೆ ಗುಂಡಿನ ಚಕಮಕಿಯಾಗಿದೆ. ಆಪರೇಷನ್ ಕಂಟಿನ್ಯೂ ಆಗಿದೆ. ಕಾರ್ಯಾಚರಣೆ ನಿಮಿತ್ತ ಕಿಶ್ತವಾರ್ ಜಿಲ್ಲೆಯ ಅನೇಕ ಪ್ರದೇಶಗಳಲ್ಲಿ ಇಂಟರ್ನೆಟ್ ಸೇವೆ ಸ್ಥಗಿತಗೊಳಿಸಲಾಗಿದೆ. ಕನಿಷ್ಠ 3 ಜೈಷ್ ಉಗ್ರರು ಟ್ರ್ಯಾಪ್ ಆಗಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಕಾಂಗೋ ರಾಷ್ಟ್ರದಲ್ಲಿ ಸ್ನೇಹಿತರೆ, ಮಸೀಸಿ ಪ್ರಾಂತ್ಯದಲ್ಲಿ ದೊಡ್ಡ ಕೋಲ್ಟನ್ ಗಣಿ ಕುಸಿದು ಹೋಗಿದೆ. ಪರಿಣಾಮ 200 ಕಾರ್ಮಿಕರು ಒಟ್ಟಿಗೆ ಇಲ್ಲವಾಗಿದ್ದಾರೆ. 200 ಮೃತದೇಹಗಳು ಸಿಕ್ಕಿವೆ. ಉಳಿದವರಿಗಾಗಿ ಜನರು ಶೋಧ ಮಾಡ್ತಿದ್ದಾರೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗೋ ಆತಂಕ ಇದೆ. ನಿರಂತರವಾಗಿ ಮಳೆ ಸುರಿದ ಪರಿಣಾಮ ಮಣ್ಣು ಸಡಿಲಗೊಂಡು ಕುಸಿದು ಹೋಗಿದೆ. ರಕ್ಷಣಾ ಕಾರ್ಯಾಚರಣೆ ಮಾಡೋಕೆ ಕಾಂಗೋ ಸೇನೆ ಹೋಗಿಲ್ಲ. ಯಾಕಂದ್ರೆ ಈ ಪ್ರದೇಶದಲ್ಲಿ ನಾಗರಿಕ ಸಂಘರ್ಷ ಇದೆ. ಈ ಗಣಿ ಪ್ರದೇಶವನ್ನ ಸರ್ಕಾರ ಕಂಟ್ರೋಲ್ ಮಾಡ್ತಿಲ್ಲ. ಬದಲಿಗೆ ಅಮೆರಿಕ ಮತ್ತು ಯುರೋಪ್ ನಿರ್ಬಂಧ ಹೇರಿರೋ ಕುಖ್ಯಾತ M23 ರೆಬೆಲ್ ಗುಂಪಿನ ಕಂಟ್ರೋಲ್ ಇದೆ ಇಲ್ಲಿ. ಹೀಗಾಗಿ ಜನರೇ ಬರಿಗೈಯಲ್ಲಿ ಮಣ್ಣು ಕೆದಕಿ ಹುಡುಕ್ತಾ ಇದ್ದಾರೆ. ಈ ದೃಶ್ಯ ಕರಳು ಹಿಂಡೋ ರೀತಿ ಇದೆ. ಜಗತ್ತಿನ ಸುಮಾರು 15% ಕೋಲ್ಟನ್ ನ ಉತ್ಪಾದನೆ ಮಾಡುತ್ತೆ ಈ ಗಣಿ. ಈ ಅದಿರಿನಿಂದ ಟ್ಯಾಂಟಲಮ್ ಅನ್ನೋ ಹೀಟ್ ರೆಸಿಸ್ಟೆಂಟ್ ಲೋಹವನ್ನು ತಯಾರಿಸ್ತಾರೆ. ಮೊಬೈಲ್, ಕಂಪ್ಯೂಟರ್, ವಿಮಾನದ ಪಾರ್ಟ್ಸ್ ಮತ್ತು ಗ್ಯಾಸ್ ಟರ್ಬೈನ್ ಗಳಲ್ಲಿ ಬಳಸ್ತಾರೆ. ಅಲ್ಲಿ ಈ ದುರಂತ ಆಗಿದೆ. ಗಣಿ ನಡೆಸೋರಿಗೆ ಈ ಜನರ ಜೀವ ಲೆಕ್ಕಕ್ಕಿಲ್ಲ. ಎಲ್ಲಿ ತನಕ ಅದಿರು ಸಿಗುತ್ತಾ ತೆಗಿತಾ ಇರಿ, ಬಂದ್ ಈ ರೀತಿ ಕುಸ್ತು ಹೋದ್ರೆ ಸಾಯಿರಿ ಅನ್ನೋ ಮೈಂಡ್ ಸೆಟ್ ಈ ಬಂಡುಕೋರ ಗುಂಪಿದ್ದು. ಅಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಏನು ಪಾಕಿಸ್ತಾನದಲ್ಲಿ ಹಲವು ದಿನಗಳ ಬಳಿಕ ಬಲೂಚಿಗಳು ಮತ್ತೆ ಮುಗಿಬಿದ್ದಿದ್ದಾರೆ. ಬಲೂಚಿಸ್ತಾನದಲ್ಲಿ ಅಕ್ಷರಶಃ ತುರ್ತು ಪರಿಸ್ಥಿತಿಯ ವಾತಾವರಣ ಇದೆ. ಕ್ವೆಟಾ ಸೇರಿ ಪಾಕ್ನ 7 ಪ್ರಮುಖ ನಗರಗಳಲ್ಲಿ ಭಾರಿ ದಾಳಿ ಮಾಡಿದೀವಿ ಅಂತ ಬಲೂಚಿಗಳು ಘೋಷಿಸಿದ್ದಾರೆ. ಪಾಕ್ ಸರ್ಕಾರ ಕೂಡ ಈ ದಾಳಿಯನ್ನ ಕನ್ಫರ್ಮ್ ಮಾಡಿದೆ. ರಾಜಧಾನಿ ಕ್ವೆಟಾ ಅಂತೂ ಕ್ರಿಟಿಕಲ್ ಸ್ಟೇಜ್ ನಲ್ಲಿದೆ. ಎಲ್ಲ ಆಸ್ಪತ್ರೆಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಅನೇಕ ಪ್ರದೇಶಗಳಲ್ಲಿ ಪಾಕ್ ಮತ್ತು ಬಲೂಚ್ ಪಡೆಗಳ ನಡುವೆ ಗುಂಡಿನ ಚಕಮಕಿಯಾಗಿದೆ. ದಾಳಿ ಪ್ರತಿದಾಳಿ ಆಗ್ತಿದೆ. ಯಾವ ಕಡೆ ದಾಳಿ ಆಗಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸರಿಯಾಬ್ ರೋಡ್ ನಲ್ಲಿ ಪೊಲೀಸ್ ವ್ಯಾನ್ ಮೇಲೆ ನಡೆದ ದಾಳಿಯಲ್ಲಿ 2 ಪೊಲೀಸ್ ಅಧಿಕಾರಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಏನೋ ಖಾಲಿಬ್ ಶಹೀದ್ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿಯಾಗಿ ಅಲ್ಲೂ ಕೂಡ ಹಲವು ಪಾಕ್ ಸರ್ಕಾರಿ ಅಧಿಕಾರಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಮಸ್ತಂಗ್ ನಗರದ ಜೈಲಿನ ಮೇಲೂ ಕೂಡ ದಾಳಿಯಾಗಿದೆ. ಸುಮಾರು 30 ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಇನ್ನು ನುಷ್ಕಿನಲ್ಲೂ ಕೂಡ ಭಯೋತ್ಪಾದನಾ ನಿಗ್ರಹ ಇಲಾಖೆ ಮೇಲೆ ದಾಳಿಯಾಗಿದೆ. ಅದನ್ನ ಕಂಟ್ರೋಲಿಗೆ ತಗೊಂಡ್ಬಿಟ್ಟಿದ್ದಾರೆ. ಅಲ್ಲಿ 9 ಸಿಬ್ಬಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಪಾಕ್ ಕಡೆಯಲ್ಲಿ. ಗ್ವಾದಾರ್ ಪಸ್ನಿ ಕಡೆಯಲ್ಲೂ ಕೂಡ ದಾಳಿಯಾಗಿರೋ ಮಾಹಿತಿ ಬರ್ತಾ ಇದೆ. ದಲ್ಬಂದಿ ಕಲತ್ ಅನ್ನೋ ಕಡೆ ಭಾರಿ ಸ್ಫೋಟ ಮತ್ತು ಗುಂಡಿನ ಚಕಮಕಿಯಾಗಿದೆ. ಒಟ್ಟಾರೆ ಬಲೂಚಿನ ಅನೇಕ ನಗರಗಳಲ್ಲಿ ಯುದ್ಧದ ವಾತಾವರಣ ಇದೆ. ಪಾಕ್ ಸೇನೆ ಪ್ರಕಟಣೆ ಕೂಡ ಹೊರಡಿಸಿದೆ. ನಾವು ಬಲೂಚಿಗಳಿಗೆ ಹೊಡೆದಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. 41 ಬಲೂಚ್ ಬಂಡುಕೋರನ್ನ ಮುಗಿಸಿದೀವಿ ಅಂತ ಹೇಳ್ಕೊಂಡಿದ್ದಾರೆ ಪಾಕ್ ಸೇನೆಯವರು. ಇತ್ತ ಬಲೂಚಿಗಳು ಕೂಡ ಆಪರೇಷನ್ ಹೆರೋಫ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದಹಾಗೆ ಈ ಆಪರೇಷನ್ ಹೆರೋಫ್ ಅನ್ನೋದು ಬಲೂಚಿಸ್ತಾನ್ ಲಿಬರೇಷನ್ ಸೇನೆ ಮಾಡ್ತಿರೋ ಕಾರ್ಯಾಚರಣೆ. ಬಲೂಚಿಸ್ತಾನದಲ್ಲಿರೋ ಪಾಕ್ನ ಸೇನಾ ಪೋಸ್ಟ್ ಮತ್ತು ಇನ್ಫ್ರಾಗಳ ಮೇಲೆ ದಾಳಿ ಮಾಡೋಕೆ ಲಾಂಚ್ ಮಾಡಲಾಗಿದೆ. 2024 ಆಗಸ್ಟ್ 25ನೇ ತಾರೀಕು ಆಪರೇಷನ್ ನ ಮೊದಲನೇ ಹಂತ ಶುರುವಾಗಿತ್ತು. ಆಗ ಜಸ್ಟ್ 20 ಗಂಟೆಗಳಲ್ಲಿ 102ಕ್ಕೂ ಅಧಿಕ ಪಾಕ್ ಸೈನಿಕರನ್ನ ಮುಗಿಸಿದ್ರು. ಈಗ 2ನೇ ಹಂತವನ್ನ ಶುರು ಮಾಡಿದ್ದಾರೆ. ಏನು ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಓಪನ್ ಆಗಿ ಮುನೀರ್ನ ಮಾನ ಹರಾಜು ಹಾಕಿದ್ದಾರೆ. ನಾನು ಮತ್ತು ಸೇನಾ ಮುಖ್ಯಸ್ಥ ಇಬ್ರು ಕೂಡ ಸಾಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ದೇಶದ ಸದ್ಯದ ಪರಿಸ್ಥಿತಿ ಏನು ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಡಬಲ್ ಆಗಿವೆ.
ಆದ್ರೆ ಅದರಲ್ಲಿ ನಮ್ಮ ಮಿತ್ರ ರಾಷ್ಟ್ರಗಳಿಂದ ಪಡೆದ ಸಾಲ ಇದೆ. ನಾನು ಮತ್ತು ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಇಬ್ಬರು ಕೂಡ ಜಗತ್ತಿನಾದ್ಯಂತ ಸುತ್ತಾಡಿ ಸಾಲ ತಗೊಂಡ್ಬರ್ತಾ ಇದೀವಿ. ಇದು ನಮಗೆ ಬಹಳ ಮುಜುಗರ ತಂದಿದೆ. ಈ ತರ ಲೋನ್ ತಗೊಳ್ಳೋದು ನಮ್ಮ ಸ್ವಾಭಿಮಾನದ ಮೇಲೆ ದೊಡ್ಡ ಹೊರೆಯಾಗಿದೆ. ಹಣ ಬೇಡುವಾಗ ಮುಜುಗರದಲ್ಲಿ ನಮ್ಮ ತಲೆ ತಗ್ಗುತ್ತೆ. ಅವ್ರೇನೇ ಹೇಳಿದ್ರು ಕೂಡ ನಾವು ಓಕೆ ಅಂತ ತಲೆ ಅಲ್ಲಾಡಿಸ್ಲೇಬೇಕು. ಬೇರೆ ದಾರಿ ಇಲ್ಲ, ದುಡ್ಡು ಬರಲ್ಲ ಇಲ್ಲ ಅಂದ್ರೆ ಅಂತ ಹೇಳಿ ನನ್ನ ಮರ್ಯಾದೆ ಮಾತ್ರ ಯಾಕೆ ಹೋಗೋದು? ರಿಯಲ್ ಡಿಸಿಷನ್ ಮಾಡೋದು ನೀನು, ಹೆಸರಿಗೆ ಮಾತ್ರ ನಾನಾ? ನಿನಗೂ ಇರ್ಲಿ ತಗೋ ಸ್ವಲ್ಪ ಅಂತ ಹೇಳಿ ಮುನೀರ್ನ ಮುಖಕ್ಕೂ ಕೂಡ ಬಳಜಿದ್ದಾರೆ ಸಾಲದ ಖರಿಯನ್ನ ಶಾಬಾಜ್ ಶರೀಫ್. ಇನ್ನು ಪಾಕ್ನ ಸೇನಾ ಮುಖ್ಯಸ್ಥ ಯೂನಿಫಾರ್ಮ್ ಹಾಕಿರೋ ಉಗ್ರ ಮುನೀರ ಜೈಷ್ ಸಂಘಟನೆಯ ರಾಜಧಾನಿ ಬಹವಲ್ಪುರ್ಗೆ ಭೇಟಿ ಕೊಟ್ಟು ಬಂದಿದ್ದಾನೆ. ಭಾರತದ ವಿರುದ್ಧ ಬಾಯ ಬಡ್ಕೊಂಡಿದ್ದಾನೆ. ನಮ್ಮ ಸೇನೆ ಈಗ ಸುಮ್ಮನೆ ಕೂತಿಲ್ಲ. ಸಾಂಪ್ರದಾಯಿಕ ಯುದ್ಧದಿಂದ ಮಲ್ಟಿ ಡೊಮೈನ್ ವಾರ್ಫೇರ್ಗೆ ಶಿಫ್ಟ್ ಆಗ್ತಿದೆ. ನಮ್ಮ ದೇಶದ 1 ಇಂಚು ಜಾಗವನ್ನ ಕೂಡ ಯಾರಿಗೂ ಬಿಟ್ಟುಕೊಡಲ್ಲ. ಶತ್ರುಗಳು ಯಾವುದೇ ದುಸ್ಸಾಹಸಕ್ಕೆ ಕೈ ಹಾಕಿದ್ರು ಕೂಡ ಅವರಿಗೆ ತಕ್ಕ ಪಾಠ ಕಲಿಸೋಕೆ ಸೈನಿಕರು ತಯಾರಾಗಿದ್ದಾರೆ ಅಂತ ಬಾಯ ಹೊಡ್ಕೊಂಡಿದ್ದಾನೆ. ಬಹವಲ್ಪುರದ ಸೇನಾ ನೆಲೆಯಲ್ಲಿ ಉದ್ದುದ್ದ ಭಾಷಣ ಮಾಡಿದ್ದಾನೆ. ಈ ತರ ಆದ್ರೆ ಇದು ಹೆವಿ ಟ್ರೋಲ್ ಆಗ್ತಿದೆ ಪಾಕ್ನಲ್ಲೇ. ಯಾಕಂದ್ರೆ ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ಇದೇ ಸಿಟಿಗೆ, ಇದೇ ಊರಿಗೆ ಭಾರತ ಬ್ರಹ್ಮೋಸ್ ನುಗ್ಗಿಸಿ ಉಗ್ರ ನೆಲೆಗಳನ್ನ ಬೂದಿ ಮಾಡಿತ್ತು. ಜೈಷ್ ಕೋಟೆಯನ್ನ ಮಸೂದ್ ಅಜರ್ನ ಫ್ಯಾಮಿಲಿಯನ್ನೇ ಮುಗಿಸಿತ್ತು. ಈ ಉಗ್ರ ಸೌಧದ ಪಕ್ಕದಲ್ಲೇ ಪಾಕಿಸ್ತಾನದ ಬಹವಲ್ಪುರ್ ರೆಜಿಮೆಂಟ್ ಇದೆ. ಅವರಿಗೆ ಕೇಳೋ ಹಾಗೆ ಭಾರತ ಡಮ್ ಅನ್ಸಿತ್ತು. ಈಗ ಏನೂ ಆಗೇ ಇಲ್ಲ ಅನ್ನೋ ತರದಲ್ಲಿ ಮಾತನಾಡ್ತಿರೋದು ನೋಡು ಈ ಮುನೀರ ಅಂತ ಟ್ರೋಲ್ ಮಾಡ್ಲಾಗ್ತಿದೆ. ಮಲ್ಟಿ ಡೊಮೈನ್ ವಾರ್ಫೇರ್ ಅಂತೆ. ಸುಮ್ನೆ ಇಂಗ್ಲಿಷ್ ನಲ್ಲಿ ಒಂದು ಹೇಳ್ಬಿಟ್ರೆ ಮುನೀರಂಗ್ ತುಂಬಾ ಗೊತ್ತಿದೆ ಅಂತ ಎಲ್ಲ ಅನ್ಕೊಂತಾರ ಅನ್ನೋ ಲೆಕ್ಕಾಚಾರ. ಒಂದು ಮೋಸ್ಟ್ಲಿ ಮಲ್ಟಿ ರಿಯಾಲಿಟಿ ವಾರ್ಫೇರ್ ಅನ್ಸುತ್ತೆ. ಒಂದು ವಾಸ್ತವದ ರಿಯಾಲಿಟಿ, ಇನ್ನೊಂದು ಕನಸು ನಿದ್ದೆ, ಭಾರತದ ಮುಂದೆ ಸೋಲೋದು. ಇನ್ನೊಂದು ರಿಯಾಲಿಟಿ ಭ್ರಮೆ, ಅಲ್ಲಿ ಭಾರತಕ್ಕೆ ಸರಿಯಾಗಿ ಹೊಡೆಯೋದು, ಇವ್ರು ದಾಳಿ ಮಾಡೋದು ಭಾರತದ ಮೇಲೆ. ಆ ತರದ್ರ ಬಗ್ಗೆ ಮಾತಾಡ್ತಿದ್ದಾನಂತ ಕಾಣುತ್ತೆ ಮುನೀರ. ಏನು ಇರಾನ್ ಮತ್ತು ಅಮೆರಿಕದ ಸಂಭಾವ್ಯ ಯುದ್ಧದ ಬಗ್ಗೆ ಮತ್ತೊಂದು ಸ್ಫೋಟಕ ಮಾಹಿತಿ. ಇರಾನ್ ಮೇಲೆ ಅಮೆರಿಕ ಕವರ್ಟ್ ಆಪರೇಷನ್ ಮಾಡೋಕೆ ನೋಡ್ತಾ ಇದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಗೌಪ್ಯವಾಗಿ ಇರಾನ್ ಒಳಗಡೆ ನುಗ್ಗಿ ಅಲ್ಲಿನ ನ್ಯೂಕ್ಲಿಯರ್ ಸೈಟ್ ಗಳನ್ನ ನಾಶ ಮಾಡಲಾಗುತ್ತೆ. ಅಳಿದುಳಿದಿರೋ ನ್ಯೂಕ್ಲಿಯರ್ ಸೈಟ್ ಗಳನ್ನ ಫುಲ್ ನಾಶ ಮಾಡೋದು ಇದರ ಗುರಿ. ಹಾಗೆ ಇತರ ಹೈ ವ್ಯಾಲ್ಯೂ ಟಾರ್ಗೆಟ್ ಗಳ ಮೇಲೂ ಕೂಡ ಕವರ್ಟ್ ಆಪರೇಷನ್ ಮಾಡೋ ಪ್ಲಾನ್ ಇದೆ. ಮಿಸೈಲ್ ಮತ್ತು ಡ್ರೋನ್ಗಳೊಂದಿಗೆ ಅಮೆರಿಕನ್ ಸೈನಿಕರನ್ನ ಇಳಿಸೋಕು ಟ್ರಂಪ್ ಯೋಚನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ನೀರು, ನೆಲ, ಆಕಾಶ ಎಲ್ಲ ಕಡೆಯಿಂದಲೂ ಅಮೆರಿಕ ರೇಡ್ ಮಾಡೋ ಪ್ಲಾನ್ ಹಾಕಿ ಆಗಿದೆ ಅಂತ ವರದಿಯಾಗಿದೆ. ಈ ನಡುವೆ ಅಮೆರಿಕದ ನೇವಿ ಡಿಸ್ಟ್ರಾಯರ್ ಇಸ್ರೇಲ್ನ ಎಲಾಟ್ ಬಂದರಿನಲ್ಲಿ ಡಾಕ್ ಆಗಿದೆ. ಈಜಿಪ್ಟ್ ಮತ್ತು ಜೋರ್ಡನ್ ಜೊತೆಗಿನ ಇಸ್ರೇಲ್ ಗಡಿ ಸಮೀಪದಲ್ಲಿ ಇದು ನಿಂತುಕೊಂಡಿದೆ. ಯಾಕೆ, ಏನು ಉದ್ದೇಶ ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಇತ್ತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇಂಟ್ರೆಸ್ಟಿಂಗ್ ಹೆಜ್ಜೆ ಇಟ್ಟಿದ್ದಾರೆ. ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ನ ಕಾರ್ಯದರ್ಶಿ ಅಲಿ ಲಾರಿಜಾನಿಯನ್ನ ಮೀಟ್ ಮಾಡಿದ್ದಾರೆ. ರಷ್ಯಾದಲ್ಲಿ ಇಬ್ಬರು ಮಾತುಕತೆ ನಡೆಸಿದ್ದಾರೆ. ಆರ್ಥಿಕ ಸಹಕಾರ, ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಇಂಪಾರ್ಟೆಂಟ್ ಸಮಸ್ಯೆಗಳನ್ನ ಡಿಸ್ಕಸ್ ಮಾಡಿದ್ದಾರೆ ಅಂತ ರಷ್ಯಾದಲ್ಲಿರುವ ಇರಾನ್ ಎಂಬಸಿ ತಿಳಿಸಿದೆ. ಇದೇ ಲಾರಿಜಾನಿ ಜೊತೆಗೆ ಭಾರತದ ಡೆಪ್ಯೂಟಿ NSA ಪವನ್ ಕೂಡ ಇತ್ತೀಚೆಗೆ ಮಾತುಕತೆ ಮಾಡಿದ್ರು. ಇನ್ನೊಂದ್ ಕಡೆ ಇರಾನ್ ಬಗ್ಗೆ ಕೂಡ ಹೊಸ ಮಾಹಿತಿ ಸಿಗ್ತಾ ಇದೆ. ಕಳೆದ ವರ್ಷ ಇಸ್ರೇಲ್ ಮತ್ತು ಅಮೆರಿಕ ದಾಳಿಗೆ ಗುರಿಯಾಗಿದ್ದ 2 ನ್ಯೂಕ್ಲಿಯರ್ ಸೈಟ್ ನಲ್ಲಿ ಹೊಸ ಕನ್ಸ್ಟ್ರಕ್ಷನ್ ಕೆಲಸ ಆಗಿರುವುದು ಸ್ಯಾಟಲೈಟ್ ಇಮೇಜಸ್ ನಲ್ಲಿ ಗೊತ್ತಾಗಿದೆ. ಇರಾನ್ನ ಇಸ್ಫಹಾನ್ ಮತ್ತು ನತಾನ್ಸ್ ನ್ಯೂಕ್ಲಿಯರ್ ಸೈಟ್ ನಲ್ಲಿ ಹೊಸದಾಗಿ ರೂಫ್ ಅಥವಾ ಮೇಲ್ಚಾವಣಿ ನಿರ್ಮಾಣ ಆಗಿದೆ. ಪ್ಲಾನೆಟ್ ಲ್ಯಾಬ್ಸ್ BBC ನೀಡಿರೋ ಸ್ಯಾಟಲೈಟ್ ಇಮೇಜಸ್ ನಿಂದ ಇದು ರಿವೀಲ್ ಆಗಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಚಿತ್ರ ಸುದ್ದಿ ಹರಿದಾಡ್ತಾ ಇದೆ. ಟ್ರಂಪ್ ತಮ್ಮ ಪ್ಯಾಂಟ್ ನಲ್ಲೇ ಶೌಚ ಮಾಡಿಕೊಂಡ್ರು ಅಂತ ಕ್ಲೈಮೇಟ್ ಆಕ್ಟಿವಿಸ್ಟ್ ರೆಬೆಕಾ ಜೋನ್ಸ್ ಆರೋಪ ಮಾಡಿದ್ದಾರೆ. ಟ್ರಂಪ್ ವೈಟ್ ಹೌಸ್ ನಲ್ಲಿ ಒಂದು ಮಹತ್ವದ ಆದೇಶಕ್ಕೆ ಸೈನ್ ಹಾಕೋಕೆ ಪ್ರೆಸ್ ಮೀಟ್ ಕರೆದಿದ್ರು. ಸೈನ್ ಹಾಕಿದ ತಕ್ಷಣ ಪತ್ರಕರ್ತರ ಪ್ರಶ್ನೆಗೂ ಕಾಯದೆ ದಿಢೀರ್ ಅಂತ ಮೀಟಿಂಗ್ ಮುಗಿಸಿ ಎದ್ದು ಹೋದ್ರು. ಇದರಿಂದ ಪಕ್ಕದಲ್ಲಿದ್ದ ಅಧಿಕಾರಿಗಳು ಕಕ್ಕಾಬಿಕ್ಕಿಯಾದ್ರು. ಈಗ ಇದೇ ವಿಡಿಯೋ ಇಟ್ಕೊಂಡು ರೆಬೆಕಾ ಈ ತರ ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ಪಕ್ಕದಲ್ಲಿದ್ದ ಲೇಡಿಗಿದು ಗೊತ್ತಾಯಿತು, ಆ ಸ್ಮೆಲ್ ನಿಂದ ಅವರು ಹೇಗೆ ಮೂಗು ಮುಚ್ಕೋತಿದ್ದಾರೆ ನೋಡಿ ಅಂತ ಹೇಳಿದ್ದಾರೆ. ಇದಕ್ಕೆ ಅನೇಕರು ನಾನಾ ರೀತಿಯ ಕಾಮೆಂಟ್ ಮಾಡಿದ್ದಾರೆ. ಟ್ರಂಪ್ ಹಾಗೆ ಮಾಡ್ಕೊಂಡಿರ್ಲಿಲ್ಲ, ಬದಲಿಗೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಕೊಡದೇ ಇರೋದಕ್ಕೆ ಈ ರೀತಿ ವ್ಯಂಗ್ಯವಾಗಿ ಹೋಗಿರಬಹುದು ಅಂತ ಇನ್ನು ಕೆಲವರು ಹೇಳ್ತಿದ್ದಾರೆ. ಅಂದಹಾಗೆ ರೆಬೆಕಾ ಜೋನ್ಸ್ ಅಮೆರಿಕನ್ ಜಿಯೋಗ್ರಫರ್, ಡೇಟಾ ಸೈಂಟಿಸ್ಟ್ ಆಗಿನೂ ಕೆಲಸ ಮಾಡ್ತಿದ್ದಾರೆ, ಫೇಮಸ್ ಕೂಡ. ಈಗ ಅವರು ತಮ್ಮ ಎಂದಿನ ಕೆಲಸ ಬಿಟ್ಟು ಟ್ರಂಪ್ರ ಪ್ಯಾಂಟ್ ಅಲ್ಲಿ ಏನಾಗಿದೆ ಅನ್ನೋದನ್ನ ಅನಲೈಸ್ ಮಾಡಿದ್ದಾರೆ. ವಿಡಿಯೋ ದೃಶ್ಯಗಳನ್ನು ನೋಡಿ, ಪಕ್ಕದಲ್ಲಿರೋ ವ್ಯಕ್ತಿಗಳ ಮೂಮೆಂಟ್ ನೋಡ್ಬಿಟ್ಟು ಅನಲೈಸ್ ಮಾಡಿದ್ದಾರೆ ಇವರು. ಟ್ರಂಪ್ ಶೌಚ ಮಾಡ್ಕೊಂಡಿದ್ದಾರಾ ಇಲ್ವಾ ಅಂತ ಹೇಳಿ. ವರ್ಲ್ಡ್ ಸೂಪರ್ ಪವರ್ ಅದರ ಅಧ್ಯಕ್ಷ ಮತ್ತು ಅಲ್ಲಿನ ತಜ್ಞರು, ಅವರ ಚರ್ಚೆಯ ವಿಚಾರಗಳು. ಇನ್ನು ಅಮೆರಿಕ ಭಾರತಕ್ಕೆ ದೊಡ್ಡ ಆಫರ್ ಕೊಟ್ಟಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಇಷ್ಟು ದಿನ ರಷ್ಯಾದಿಂದ ಆಯಿಲ್ ತಗೋಬೇಡಿ ಅಂತ ಹೇಳ್ತಾ ಇದ್ರು. ಈಗ ನಾವು ತೈಲ ಕೊಡ್ತೇವೆ, ವೆನೆಜುವೆಲಾದಿಂದ ತೈಲ ತಗೊಳ್ಳಿ ಅಂತ ಅಮೆರಿಕನ್ ಅಧಿಕಾರಿಗಳು ಭಾರತಕ್ಕೆ ಸಲಹೆ ಕೊಟ್ಟಿದ್ದಾರೆ. ರಾಯ್ಟರ್ಸ್ ರಿಪೋರ್ಟ್ ಪ್ರಕಾರ ಇತ್ತೀಚಿನ ನಿರ್ಬಂಧಗಳ ಕಾರಣ ಭಾರತ ರಷ್ಯಾದಿಂದ ಆಮದು ಮಾಡಿಕೊಳ್ತಿದ್ದ ತೈಲದ ಪ್ರಮಾಣ ಕಮ್ಮಿಯಾಗಿದೆ. ಇದರಿಂದ ಭಾರತ ತೈಲಕ್ಕಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಬರುತ್ತೆ. ಇದರಿಂದ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗಿ ತೈಲ ಬೆಲೆ ಹೆಚ್ಚಾಗಬಹುದು. ಹೀಗಾಗಿ ಅಮೆರಿಕ ಈ ಆಫರ್ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ. ರಷ್ಯಾಗೆ ಹೊಡೆತ ಕೊಡೋಕೆ ಟ್ರಂಪ್ ಈ ದಾಳ ಉರುಳಿಸ್ತಿರಬಹುದು ಅನ್ನೋ ಚರ್ಚೆ. ಈ ನಡುವೆ PM ಮೋದಿ ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷ ಡೆಲ್ಸಿ ರಾಡ್ರಿಗಸ್ ಜೊತೆ ಫೋನಲ್ಲಿ ಮಾತನಾಡಿದ್ದಾರೆ. ಅವರೇ ಕಾಲ್ ಮಾಡಿದ್ರು, ಮಾತುಕತೆ ನಡೆದಿದೆ. ಇಷ್ಟು ದಿನ ಮಡುರು ಆಡಳಿತದ ಕಾರಣ ಭಾರತ ವೆನೆಜುವೆಲಾದಿಂದ ಸಾಕಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತಿತ್ತು. ಈಗ ಅಧಿಕಾರ ಬದಲಾವಣೆಯಾಗಿದೆ,
ಅಮೆರಿಕ ನಿರ್ಬಂಧಗಳು ಸಡಿಲ ಆಗಿವೆ. ಇದರ ಬೆನ್ನಲ್ಲೇ ಡೆಲ್ಸಿ ರೋಡ್ರಿಗಸ್ ಮೋದಿಗೆ ಕಾಲ್ ಮಾಡಿದ್ದಾರೆ. ಈ ಬಗ್ಗೆ ಮೋದಿ ಅವರು ಕೂಡ ಮಾಹಿತಿ ಹಂಚಿಕೊಂಡಿದ್ದಾರೆ. ಎರಡು ರಾಷ್ಟ್ರಗಳ ಸಂಬಂಧವನ್ನು ಹೊಸ ಎತ್ತರಕ್ಕೆ ತಗೊಂಡು ಹೋಗೋಕೆ ಇಬ್ಬರು ಒಪ್ಪಿಗೆ ಕೊಟ್ಟಿದ್ದೀವಿ. ವ್ಯಾಪಾರ, ಇಂಧನ, ಹೂಡಿಕೆ ಸೇರಿದ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋಕೆ ಕಮಿಟ್ ಆಗಿದ್ದೀವಿ ಅಂತ ಮೋದಿ ಹೇಳಿದ್ದಾರೆ. ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್. ಇನ್ನು ಸ್ನೇಹಿತರೆ, ಕೇವಲ 53,700 ರೂಪಾಯಿಗೆ ಫ್ಲೈಟ್ನಲ್ಲಿ ಗುಜರಾತ್, ಮಧ್ಯಪ್ರದೇಶ ಎಲ್ಲಾ ಕಡೆ ಫುಲ್ ಓಡಾಡಿ 4 ಜ್ಯೋತಿರ್ಲಿಂಗ ದರ್ಶನ. 7 Sands ಟೂರಿಸಂನ ಆಫರ್ ಡೀಟೇಲ್ಸ್ ಇಲ್ಲಿದೆ. ಕಾಲ್ ಮಾಡಿ ನಿಮ್ಮ ಟಿಕೆಟ್ ಬುಕ್ ಮಾಡಿ. ಇನ್ನು ಅಮೆರಿಕದ ಕುಖ್ಯಾತ ಲೈಂಗಿಕ ಹಗರಣದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಜೆಫ್ರಿ ಎಪ್ಸ್ಟೀನ್ಗೆ ಸಂಬಂಧಪಟ್ಟ ಮತ್ತೊಂದಷ್ಟು ಸೀಕ್ರೆಟ್ ಡಾಕ್ಯುಮೆಂಟ್ಗಳನ್ನು ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ರಿಲೀಸ್ ಮಾಡಿದೆ. ಈ ಹೊಸ ದಾಖಲೆ 30 ಲಕ್ಷ ಪುಟಗಳನ್ನು ಒಳಗೊಂಡಿದೆ. 1,000ಕ್ಕೂ ಅಧಿಕ ವಿಡಿಯೋ, 1,80,000ಕ್ಕೂ ಅಧಿಕ ಫೋಟೋಸ್ ಇವೆ. ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಸ್ಫೋಟಕ ಮಾಹಿತಿ ಲೀಕ್ ಆಗಿದೆ. ನ್ಯೂಯಾರ್ಕ್ ಸಿಟಿ ಮೇಯರ್ ಆಗಿರೋ ಜೊಹ್ರನ್ ಮಮ್ದಾನಿ ಅವರ ತಾಯಿ ಹಾಗೂ ಫಿಲ್ಮ್ ಮೇಕರ್ ಕೂಡ ಆಗಿರೋ ಮೀರಾ ನಾಯರ್ ಅವರ ಹೆಸರು ಕೂಡ ಮೆನ್ಷನ್ ಆಗಿದೆ. ಈ ಹಿಂದೆ ಎಪ್ಸ್ಟೀನ್ನ ಸಹಚರ ಜಿಲೆನ್ ಮ್ಯಾಕ್ಸ್ವೆಲ್ ಅವರ ಮನೆಯಲ್ಲಿ ನಡೆದಿದ್ದ ಆಫ್ಟರ್ ಪಾರ್ಟಿಯಲ್ಲಿ ಮೀರಾ ಕೂಡ ಭಾಗಿಯಾಗಿದ್ರು. ಆ ಪಾರ್ಟಿಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬಿಲ್ ಕ್ಲಿಂಟನ್ ಮತ್ತು ಅಮೆಜಾನ್ ಸಿಇಒ ಜೆಫ್ ಬೆಜೋಸ್ ಕೂಡ ಇದ್ರು ಅಂತ ಗೊತ್ತಾಗಿದೆ. ಇನ್ನು ಕಡೆ ಮೈಕ್ರೋಸಾಫ್ಟ್ ಸಹ ಸಂಸ್ಥಾಪಕ ಬಿಲ್ ಗೇಟ್ಸ್ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ. ಇವರು ಹಿಂದೆ ಎಪ್ಸ್ಟೀನ್ ಐಲ್ಯಾಂಡ್ನಲ್ಲಿರೋ ರಷ್ಯನ್ ಹುಡುಗಿಯರೊಂದಿಗೆ ಲೈಂಗಿಕ ಸಂಬಂಧವನ್ನು ಹೊಂದಿದ್ರು. ಅದರಿಂದ ಗೇಟ್ಸ್ಗೆ ಲೈಂಗಿಕವಾಗಿ ಹರಡೋ ರೋಗಗಳು ಕೂಡ ಬಂದು ಅದಕ್ಕಾಗಿ ಗೇಟ್ಸ್ ಔಷಧಿಯನ್ನು ಪಡಿತಾ ಇದ್ರು. ತಮ್ಮನ್ನು ಕ್ಯೂರ್ ಮಾಡಿಕೊಳ್ಳೋಕೆ ತಮ್ಮ ಪತ್ನಿ ಮೆಲಿಂಡಾ ಗೇಟ್ಸ್ಗೆ ಸತ್ಯಾಂಶ ಮುಚ್ಚಿಟ್ಟಿದ್ರು. ಸೀಕ್ರೆಟ್ ಆಗಿ ಅವರಿಗೂ ಔಷಧಿ ಕೊಡ್ತಾ ಇದ್ರು ಅಂತ ಹೇಳಲಾಗಿದೆ. ಇವೆಲ್ಲ ಜೆಫ್ರಿ ಎಪ್ಸ್ಟೀನ್ನ ಇಮೇಲ್ನಿಂದ ಹೊರಬಿದ್ದಿದೆ. ಇನ್ನು ಟೆಕ್ ದಿಗ್ಗಜ ಇಲಾನ್ ಮಸ್ಕ್ರ ಹೆಸರು ಕೂಡ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ತಳಕು ಹಾಕೊಂಡಿದೆ. 2012 ಮತ್ತು 2013ರಲ್ಲಿ ಮಸ್ಕ್ ಜೆಫ್ರಿ ಎಪ್ಸ್ಟೀನ್ಗೆ ಇಮೇಲ್ ಕಳಿಸಿರೋದು ಗೊತ್ತಾಗಿದೆ. ಅದರಲ್ಲಿ ಮಸ್ಕ್ ಎಪ್ಸ್ಟೀನ್ನ ಸೀಕ್ರೆಟ್ ಐಲ್ಯಾಂಡ್ಗೆ ಭೇಟಿ ಕೊಡೋ ಬಗ್ಗೆ ಕೂಡ ಮಾತುಕತೆ ನಡೆಸಿ ಪ್ಲಾನಿಂಗ್ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಹೀಗೆ ಸಾಕಷ್ಟು ದೊಡ್ಡ ದೊಡ್ಡವರ ಹೆಸರುಗಳಿದಾವೆ. ಇದು ಮತ್ತೊಮ್ಮೆ ಅಮೆರಿಕದ ಒಳಗಡೆ ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ. ಈ ಜೆಫ್ರಿ ಎಪ್ಸ್ಟೀನ್ ಒಬ್ಬ ಫಿನಾನ್ಷಿಯರ್, ಶ್ರೀಮಂತ ಮತ್ತು ಅಪ್ರಾಪ್ತ ಬಾಲಕಿಯರನ್ನ ಶ್ರೀಮಂತರಿಗೆ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದ ಆರೋಪಿ. ಜೈಲಲ್ಲೇ ಆಮೇಲೆ ಪ್ರಾಣ ಕಳ್ಕೊಂಡಾಯ್ತ. ಈತನಿಗೆ ಸಂಬಂಧಪಟ್ಟಂತೆ ವಿಶೇಷ ವರದಿಯಲ್ಲಿ ನಾವು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ವಿ ಸ್ನೇಹಿತರ, ಕರ್ಮಕಾಂಡಗಳ ಬಗ್ಗೆ. ಇನ್ನೊಂದು ಕಡೆ ಮುಂದಿನ 5 ವರ್ಷಗಳ ಕಾಲ ಪ್ರತಿ ವರ್ಷ ಭಾರತಕ್ಕೆ $8 ರಿಂದ $10 ಬಿಲಿಯನ್ ಆರ್ಥಿಕ ನೆರವನ್ನು ಕೊಡ್ತೀವಿ ಅಂತ ವರ್ಲ್ಡ್ ಬ್ಯಾಂಕ್ ಅಧ್ಯಕ್ಷ ಅಜಯ್ ಬಂಗಾ ಘೋಷಿಸಿದ್ದಾರೆ. 2047ರ ವೇಳೆಗೆ ಭಾರತ ಅಭಿವೃದ್ಧಿಯಾಗುವ ಕನಸನ್ನು ಹೊತ್ತಿದೆ. ಇದಕ್ಕೆ ಹೆಲ್ಪ್ ಮಾಡೋದು ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನ ಗುರಿ. ವರ್ಲ್ಡ್ ಬ್ಯಾಂಕ್ ಮತ್ತು ಭಾರತ ಇಬ್ರು ಕೂಡ ಸೇರಿ ಕಂಟ್ರಿ ಪಾರ್ಟ್ನರ್ಶಿಪ್ ಫ್ರೇಮ್ವರ್ಕ್ CPF ಮಾಡ್ಕೊಂಡಿವೆ. ಇದರ ಅಡಿಯಲ್ಲಿ ಹಣ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇದಕ್ಕೆ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದು ವಿಕಸಿತ ಭಾರತ ಮಿಷನ್ಗೆ ತುಂಬಾ ಮ್ಯಾಚ್ ಆಗುತ್ತೆ ನಿಮ್ಮ ಈ ಘೋಷಣೆ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕ, ಇಸ್ರೇಲ್ ಹಾಗೂ ಸೌದಿ ಅರೇಬಿಯಾಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಸುಮಾರು $15 ಬಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರ ಕೊಡೋಕೆ ಟ್ರಂಪ್ ಒಪ್ಪಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಇಸ್ರೇಲ್ಗೆ $6.67 ಬಿಲಿಯನ್ ಮೊತ್ತದ ಆಯುಧ ಸಿಗುತ್ತೆ. ಅಪಾಚಿ ಹೆಲಿಕಾಪ್ಟರ್ಗಳು, ರಾಕೆಟ್ ಲಾಂಚರ್ಗಳು ಇರ್ತವೆ. ಇನ್ನು ಸೌದಿ ಅರೇಬಿಯಾಗೆ $9 ಬಿಲಿಯನ್, ಇದರಲ್ಲಿ ಪೇಟ್ರಿಯಟ್ ಮಿಸೈಲ್ಗಳನ್ನು ಹೆಚ್ಚು ಪೂರೈಸಲಾಗುತ್ತೆ. ಇನ್ನು ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಕೆ ಸ್ಟಾರ್ಮರ್ ಚೈನಾಗೆ ಭೇಟಿ ಕೊಡ್ತಿದ್ದ ಹಾಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಉರಿದು ಬಿದ್ದಿದ್ದಾರೆ. ನೀವು ಚೈನಾ ಜೊತೆ ಹೆಚ್ಚು ಬಿಸ್ನೆಸ್ ಮಾಡೋಕೆ ಹೋದ್ರೆ ನಿಮಗೆ ತುಂಬಾ ಕೆಟ್ಟದಾಗುತ್ತೆ, ಅಪಾಯ ಆಗುತ್ತೆ ಅಂತ ಹೇಳಿದ್ದಾರೆ. ಸದ್ಯ ಚೈನಾ ಪ್ರವಾಸದಲ್ಲಿರೋ ಸ್ಟಾರ್ಮರ್ ಜಿನ್ಪಿಂಗ್ ಜೊತೆ ಹಲವು ಮಹತ್ವದ ಒಪ್ಪಂದಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್. ಹೀಗಾಗಿ ಟ್ರಂಪ್ಗೆ ಉರಿ ಹತ್ಕೊಂಡಿದೆ. ಇನ್ನು ಟ್ರಂಪ್ ಮಾತಿಗೆ ಚೀನಾದ ವಿದೇಶಾಂಗ ಇಲಾಖೆ ರಿಯಾಕ್ಟ್ ಮಾಡಿದೆ. ನಾವು ಎಲ್ಲರೊಂದಿಗೂ ಪರಸ್ಪರ ಲಾಭ ಆಗೋ ಥರ ವ್ಯಾಪಾರ ಮಾಡೋಕೆ ರೆಡಿ ಇದ್ದೀವಿ ಅಂತ ಹೇಳಿ ಸ್ಮೂತ್ ಆಗಿ ಟ್ರಂಪ್ ಊರಿಗೆ ಇನ್ನಷ್ಟು ಉಪ್ಪು ಸವರೋ ಕೆಲಸವನ್ನು ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ನೋಡೋದು ಮಾತ್ರ ಅಲ್ಲ, ನೀವು ನಮ್ಮ ಇಂಡಿಪೆಂಡೆಂಟ್ ಜರ್ನಲಿಸಮ್ಗೆ ಬೆಂಬಲ ಕೊಟ್ಟಂತನೂ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.